ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಬುಧನ ಸಂಚಾರವು ಸಂಭವಿಸಲಿದೆ. ಬುಧನ ಈ ಸಂಚಾರವು ಈ ಅವಧಿಯಲ್ಲಿ ಸಿಂಹ ರಾಶಿಯಲ್ಲಿ ಆಗುವುದು. ಅಲ್ಲಿ ಈ ಮೊದಲೇ ಸೂರ್ಯನು ತನ್ನ ಚಲನೆಯನ್ನು ಮಾಡುತ್ತಿದ್ದಾನೆ. ಈ ರೀತಿಯಾಗಿ ಬುಧ ಸೂರ್ಯನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು. ಇದರೊಂದಿಗೆ ಈ ವಾರ ಚಂದ್ರಗ್ರಹಣವೂ ಕೂಡ ಸಂಭವಿಸಲಿದೆ. ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯ ವಾರವು ಜ್ಯೋತಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದಾಗಿದೆ. ಜೊತೆಗೆ ಆಗಸ್ಟ್ ತಿಂಗಳ ಈ ವಾರ ಗುರು ಕಟಕ ರಾಶಿಯಲ್ಲಿ ಚಲಿಸುವ ಮೂಲಕ ಹಂಸ ರಾಜಯೋಗದ ನಿರ್ಮಾಣವಾಗುವುದು. ಆದ್ದರಿಂದ ಈ ವಾರ 5 ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದಲ್ಲಿ ಭಾರೀ ಹೆಚ್ಚಳವಾಗುವುದು. ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವರು ಮತ್ತು ಪ್ರೀತಿಯ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಈ ವಾರ ಸಿಹಿ ವಸ್ತುಗಳನ್ನು ತಿನ್ನುವ ಆಸೆ ನಿಮ್ಮ ಮನಸ್ಸಿನಲ್ಲಿ ಜಾಗೃತವಾಗಬಹುದು. ಅದನ್ನು ನೀವು ಪೂರೈಸಿಕೊಳ್ಳುತ್ತೀರಿ. ಆದರೆ ಈ ಅವಧಿಯಲ್ಲಿ ನಿಮ್ಮ ಈ ಆಸೆಯು ನಿಮಗೆ ದೀರ್ಘಕಾಲದ ಮಧುಮೇಹ ಅಥವಾ ತೂಕ ಹೆಚ್ಚಾಗುವ ಸಮಸ್ಯೆಯನ್ನು ನೀಡಬಹುದು ಎಂಬುದನ್ನು ನೀವು ಮರೆಯಬಾರದು. ಚಂದ್ರ ರಾಶಿಯ ಪ್ರಕಾರ ಕೇತು 7ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಮನೆ, ಕುಟುಂಬದ ಅಲಂಕಾರ ಅಥವಾ ಅದರ ದುರಸ್ತಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುತ್ತೀರಿ. ಇದರ ಅಂದಾಜು ನಿಮಗೆ ಆರಂಭದಲ್ಲಿ ಸಿಗದಿದ್ದರೂ ಈ ಖರ್ಚು ಮುಂಬರುವ ದಿನಗಳಲ್ಲಿ ಆರ್ಥಿಕ ಮುಗ್ಗಟ್ಟನ್ನು ಉಂಟುಮಾಡಲು ಮುಖ್ಯ ಕಾರಣವಾಗಿ ಹೊರಹೊಮ್ಮುತ್ತದೆ. ವಾರಾಂತರ ರಾಶಿಫಲದ ಪ್ರಕಾರ ನಿಮ್ಮ ಕುಟುಂಬ ಜೀವನದಲ್ಲಿ ಅಪಾರ ಸುಖ ಸಿಗುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ನೀವು ಕುಟುಂಬದ ಸದಸ್ಯರ ನಡುವಿನ ಎಲ್ಲಾ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಕೊನೆಗೊಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಇದರಿಂದ ನಿಮ್ಮ ಪೋಷಕರಿಗೆ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತದೆ. ನಾವು ವೃತ್ತಿಜೀವನದಲ್ಲಿ ಮುನ್ನಡೆಯುವಾಗ ಅಹಂಕಾರದಿಂದ ನಮ್ಮ ಸುತ್ತಮುತ್ತಲಿನ ಪೋಷಕರು, ಗುರುಗಳು ಮತ್ತು ಸ್ನೇಹಿತರನ್ನು ಮರೆತು ಬಿಡುತ್ತೇವೆ ಎಂದು ಕಂಡುಬಂದಿದೆ. ಮತ್ತು ಪ್ರತಿಕೂಲ ಪರಿಸ್ಥಿತಿಗಳು ಬಂದಾಗ ನಮ್ಮ ಮನಸ್ಸಿನಲ್ಲಿ ಅವರ ನೆನಪು ಮತ್ತು ಸಹಕಾರದ ಆಸೆ ಮತ್ತೆ ಜಾಗೃತಗೊಳ್ಳಲು ಪ್ರಾರಂಭಿಸುತ್ತದೆ. ಈ ವಾರ ನಿಮ್ಮೊಂದಿಗೂ ಹಾಗೆಯೇ ಆಗಬಹುದು. ನಿಮ್ಮ ಅಹಂಕಾರವು ನಿಮ್ಮನ್ನು ಇತರರಿಂದ ದೂರ ಮಾಡುತ್ತದೆ. ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ವೃತ್ತಿಜೀವನದ ಆಯ್ಕೆಯ ಬಗ್ಗೆ ಸ್ವಲ್ಪ ಗೊಂದಲವನ್ನು ಅನುಭವಿಸಬಹುದು. ಇದರಿಂದಾಗಿ ಅವರ ಮನಸ್ಸು ಮತ್ತು ಮೆದುಳು ಮನೆಯವರ ಸಲಹೆಗೆ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಹೋಗುವುದನ್ನು ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಅವರ ಹೃದಯ ಏನು ಹೇಳುತ್ತದೆಯೋ ಆ ಕ್ಷೇತ್ರದಲ್ಲೇ ಮುನ್ನಡೆಯುವುದು ಈ ಸಮಯದಲ್ಲಿ ಸೂಕ್ತವಾಗಿರುತ್ತದೆ. ಆದ್ದರಿಂದ ಈ ವಾರ ಇತ್ತೀಚಿನ ಮಾತುಗಳಿಂದ ದೂರ ಸರಿದು ನಿಮ್ಮ ಮೆದುಳು ಮತ್ತು ಹೃದಯವನ್ನು ವೃತ್ತಿಜೀವನದ ಸರಿಯಾದ ಆಯ್ಕೆಗೆ ಬಳಸಿ ನಿಮಗಾಗಿ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕುಂಭ ರಾಶಿಯವರಿಗೆ ಬುಧನು ಸಿಂಹ ರಾಶಿಯ ಅಗ್ನಿ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಸೂರ್ಯ, ಚಂದ್ರ ಮತ್ತು ಉದಯೋನ್ಮುಖ ಸ್ಥಳೀಯರ ಸಂಬಂಧಗಳು ಬಹಳ ಮಹತ್ವದ್ದಾಗಿರುತ್ತವೆ. ಕೊಡುಗೆಗಳು, ಒಪ್ಪಂದಗಳು ಮತ್ತು ವೈಯಕ್ತಿಕ ಸಂಬಂಧಗಳ ಕುರಿತು ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ. ವ್ಯಾಪಾರ ಮಾಲೀಕರು ಗ್ರಾಹಕರೊಂದಿಗೆ ಮಾತುಕತೆ ನಡೆಸಲು ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ. ಆದರೆ ಕೆಲಸ ಹುಡುಕುತ್ತಿರುವವರು ಬಾಗಿಲು ತೆರೆಯಬಲ್ಲ ಜನರೊಂದಿಗೆ ನೇರವಾಗಿ ಮಾತನಾಡುವುದರಿಂದ ಪ್ರಯೋಜನ ಪಡೆಯುತ್ತಾರೆ. ಹೊಸ ವೃತ್ತಿಪರ ಸಂಪರ್ಕವೂ ಸಹ ಚಿತ್ರದಲ್ಲಿ ಪ್ರವೇಶಿಸುತ್ತದೆ. ಒಂದು ಸಂಭಾಷಣೆಯು ತಪ್ಪು ತಿಳುವಳಿಕೆಯನ್ನು ನಿವಾರಿಸುತ್ತದೆ ಮತ್ತು ಸಂಬಂಧವನ್ನು ನಿರ್ವಹಿಸಲು ಸುಲಭಗೊಳಿಸುತ್ತದೆ. ಪ್ರಯಾಣ, ಶಿಕ್ಷಣ ಅಥವಾ ದೂರದಲ್ಲಿ ವಾಸಿಸುವ ಜನರಿಗೆ ಸಂಬಂಧಿಸಿದ ಆಹ್ಲಾದಕರ ಬೆಳವಣಿಗೆ ನಿಮ್ಮ 9ನೇ ಮನೆಯಲ್ಲಿ ಶುಕ್ರನ ಮೂಲಕ ಸಂಭವಿಸುತ್ತದೆ. ನೀವು ವಿದೇಶದಲ್ಲಿರುವ ಯಾರನ್ನಾದರೂ ಕೇಳುವಿರಿ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಸ್ವೀಕರಿಸುವಿರಿ. ದೀರ್ಘ ಪ್ರವಾಸಗಳಿಗೆ ಅವಕಾಶಗಳಿವೆ, ಅದು ನಿಮ್ಮ ದೇಶದ ಹೊರಗೆ ಕೂಡ ಆಗಿರಬಹುದು. ಈ ವಾರ ಕಲಿಕೆ, ತರಬೇತಿ ಮತ್ತು ಪ್ರಮಾಣೀಕರಣಗಳು ಸಹ ಬರಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಶಿಕ್ಷಕರು, ಮಾರ್ಗದರ್ಶಕರು ಅಥವಾ ಹಿರಿಯ ಸಂಬಂಧಿಕರು ಸಹ ಪ್ರಮುಖ ಪಾತ್ರ ವಹಿಸುತ್ತಾರೆ. ಬೋಧನೆ, ಪ್ರಕಟಣೆ, ಕಾನೂನು, ಪ್ರಯಾಣ, ಮಾಧ್ಯಮ ಅಥವಾ ತರಬೇತಿಯಲ್ಲಿ ಕೆಲಸ ಮಾಡುವವರು ಪ್ರೋತ್ಸಾಹದಾಯಕ ಬೆಳವಣಿಗೆಗಳನ್ನು ನೋಡುತ್ತಾರೆ. ಆ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ಯಾರೊಂದಿಗಾದರೂ ಮಾತನಾಡಿದ ನಂತರ ದೀರ್ಘಕಾಲದಿಂದ ಬಾಕಿ ಇರುವ ಯೋಜನೆಯು ಚಲಿಸಲು ಪ್ರಾರಂಭವಾಗುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಚಂದ್ರಗ್ರಹಣವು ಹಣ, ಕುಟುಂಬ ಮತ್ತು ಸಂವಹನದ ಸುತ್ತ ಪ್ರಮುಖ ಬೆಳವಣಿಗೆಗಳನ್ನು ತರುತ್ತದೆ. ಪಾವತಿ, ಸಂಬಳ, ಉಳಿತಾಯ, ಸಾಲ, ಕುಟುಂಬದ ಆಸ್ತಿ ಅಥವಾ ಇನ್ನೊಂದು ಹಣಕಾಸಿನ ವಿಷಯದ ಬಗ್ಗೆ ನೀವು ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಮತ್ತು ಬಾಕಿ ಇರುವ ಒಂದು ಸಮಸ್ಯೆಯು ನಿರ್ಧಾರವನ್ನು ತಲುಪುತ್ತದೆ. ಕುಟುಂಬ ಸಂಭಾಷಣೆಯು ಸ್ವಲ್ಪ ಸಮಯದಿಂದ ತಪ್ಪಿಸಲಾಗಿದ್ದ ಯಾವುದನ್ನಾದರೂ ತರುತ್ತದೆ. ನೀವು ಮನೆಯೊಂದಿಗೆ ಸಂಬಂಧಿಸಿದ ಒಂದು ಮಹತ್ವದ ಖರೀದಿಯನ್ನು ಅಥವಾ ಖರ್ಚನ್ನು ಸಹ ಮಾಡುತ್ತೀರಿ.
ಕುಟುಂಬದಲ್ಲಿ ಯಾರಾದರೂ ಕೆಲಸ ಅಥವಾ ಹಣದ ಬಗ್ಗೆ ಎಲ್ಲರ ಮೇಲೆ ಪರಿಣಾಮ ಬೀರುವ ಸುದ್ದಿಗಳನ್ನು ಹಂಚಿಕೊಳ್ಳುತ್ತಾರೆ. ಈ ಅವಧಿಯಲ್ಲಿ ನಿಮ್ಮ ಮಾತು ಭಾರವಾಗಿರುತ್ತದೆ, ಆದ್ದರಿಂದ ಒಂದು ಸಂಭಾಷಣೆಯು ಶಾಶ್ವತ ಪರಿಣಾಮಗಳನ್ನು ಬೀರುತ್ತದೆ. ಗ್ರಹಣವು ಒಂದು ಆರ್ಥಿಕ ಅಥವಾ ಕುಟುಂಬ ಅಧ್ಯಾಯವನ್ನು ಸಹ ಮುಚ್ಚುತ್ತದೆ, ಆದರೆ ಮುಂಬರುವ ತಿಂಗಳುಗಳು ಆದಾಯ, ಉಳಿತಾಯ ಮತ್ತು ಕುಟುಂಬದ ಜವಾಬ್ದಾರಿಗಳ ಸುತ್ತ ಹೊಸ ವ್ಯವಸ್ಥೆಯನ್ನು ತರುತ್ತವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಯಾವುದಾದರೂ ದೇವಸ್ಥಾನಕ್ಕೆ ತೆರಳಿ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ಮತ್ತು ಆ ಪ್ರಸಾದವನ್ನು ಹೆಚ್ಚಿನ ಜನರಿಗೆ ನೀಡಿ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.